Hi guys, welcome back to my YouTube channel. ಸೊ ಇವತ್ತು ಸ್ಯಾಟರ್ಡೇ ಸಂಡೇ ಆ್ಯಂಡ್ ನಾಳೆ ನನ್ನ ಬರ್ಡೇ ಇದೆ. ಸೊ ವಿ ಆರ್ ಗೋಯಿಂಗ್ ಔಟ್. ಎಲ್ಲಿಗೆ ಏನು ಅಂತ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೋಡೋದು ಮರಿಬೇಡಿ. ಆ್ಯಂಡ್ ಹೊರಡಕ್ಕೆ ರೆಡಿ ಆಗಿದ್ದೀನಿ, ತಲೆ ಸ್ನಾನ ಆಯಿತು. ಸೊ ಆ್ಯಂಡ್ ದಿಸ್ ಇಸ್ ದ ಔಟ್ಫಿಟ್. ಇದು ನಾನು ಮೀಶೋಲ್ಲಿ ತೊಗೊಂಡೆ, ಕ್ವಾತ್ ಸೆಟ್ ಥರ. ಇಟ್ಸ್ ಜಸ್ಟ್ 450. ಬೈ ಚಾನ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆ, ಟೈಮ್ ಆಯಿತು, ಬೇಗ ಬೇಗ ರೆಡಿ ಆಗೋಣ. ಆಯಿತು. ಸೊ ಹೇರ್ ಸ್ಯಾರಮ್, ಸೊ ನಾನು ಸ್ಟ್ರಿಕ್ಸ್ ಹೇರ್ ಸ್ಯಾರಮ್ನ ಯೂಸ್ ಮಾಡ್ತೀನಿ. ಇಂಡಿಯಾ ಕೂದಲು ಸೂಪರ್ ಸಾಫ್ಟಾಗಿ ಸುಖವಾಗಿ ಕಾಣುತ್ತೆ, ನೋ ಡೌಟ್. ನಾನು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಆದ್ರೂ 1 ಅವರಿಂದ ಕಾರ್ ತಿಕ್ತಾನೆ ಇದ್ದಾನೆ. ಇವಾಗ ಬಂದಾಗ ಯಾರೋ 9 ಗಂಟೆಗೆ ಹೋಗ್ಬೇಕಂದು 8:15 ಆಯ್ತು ಅಲ್ಲೇ. ಸೊ ದಿಸ್ ಇಸ್ ದ ಫೈನಲ್ ಔಟ್ಲುಕ್ ಆ್ಯಂಡ್ ಐ ಆಮ್ ರೆಡಿ, ಮೇಕಪ್ ಡನ್. ಸೊ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಯಿತು. ಸೊ ಆ್ಯಂಡ್ ದಿಸ್ ಇಸ್ ಮೈ ಬ್ರೇಸ್ಲೆಟ್ಸ್ ಆ್ಯಂಡ್ ಮೈ ವಾಚ್, ಮೈ ಫೇವ್ರೆಟ್ ಫಾಸ್ಟ್ಯಾಗ್ ವಾಚ್, ಆ್ಯಂಡ್ ಐ ಆಮ್ ಸೂಪರ್ ರೆಡಿ ಟು ಗೋ. ಸೊ ಹೊರಟ್ವಿ ಫೈನಲಿ. 5.5 hours ಇದೆ ಜರ್ನಿ ರೀಚ್ ಆಗೋಕ್ಕೆ. ಮಧ್ಯ ಎಷ್ಟು ಬ್ರೇಕ್ ತಗೋತೀವಿ, ಎಲ್ಲಿ ಬ್ರೇಕ್ ತಗೋತೀವಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯನಿಂದ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲೊಂದು ದೊಡ್ಡ ಆಂಜನೇಯ ಟೆಂಪಲ್ ಇದೆ ಒಂದವೇ. ಸೊ ಅಲ್ಲಿಗೆ ಹೋಗಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನಿಮಗೂ ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಇದೇ ಆಂಜನೇಯ ಟೆಂಪಲ್, ದೊಡ್ಡ ಆಂಜನೇಯ ಇದೆ ಅಲ್ಲಿ ಒಳಗೆ, ತುಂಬ ಚೆನ್ನಾಗಿ ಆಚೆಗೆ ಕಾಣುತ್ತೆ. ಸೊ ಇದು ತುಮಕೂರು ಬ್ಯಾಂಗ್ಳೂರು ಹೈವೇ ಅಲ್ಲಿ ಇರೋದು. ದೇವ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬಾಯ್ ಬಿಡಲು ನನ್ನ ಪ್ರೀತಿ ಮಾಡೋ ವಿಷಯ ನನಗೂ ಹೇಳೋಕು ಹೆದರುವ ಕಳ್ಳ ನೀವನು, ಅಯ್ಯೋ ಕಳ್ಳ ನೀವನು. On the way we saw a group of bikers. ನೈಲ್ ಪಾಲಿಶ್ ಮಾಡ್ಕೊತಿದ್ದೀನಿ ಕಾರಲ್ಲಿ ಕುತ್ಕೊಂಡು. ಪಿಂಕ್ ಕಲರ್ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ನನ್ನ ತಲೆನೇ ಕಟ್ಟಾಗ್ತಿದೆ, ಮಾಡ್ಕೊತಾ ಇದ್ದೀನಿ ಕೂತ್ಕೊಂಡು. ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಪಿಂಕ್ ಕಲರ್ ಹಾಕೋಬೇಕಾ? ಇಲ್ಲಿ ತಿಂದು ಕಾಫಿ ಟೀ ಏನೂ ಕುಡ್ದಿರಲಿಲ್ಲ. ಸೊ ಒಂದು ಸ್ಮಾಲ್ ಬ್ರೇಕ್, ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಇವನು ಕಾಫಿ ತೊಗೊಂಡ, ನಾನು ಮ್ಯಾಂಗೋ ಜ್ಯೂಸ್ ಆರ್ಡ್ರ್ ಮಾಡಿದ್ದೀನಿ. A to BL 1 ಮ್ಯಾಂಗೋ ಜ್ಯೂಸ್ 110 rupees. ಆಚೆ 2 ಲೋಟ ಬರ್ತಿತ್ತು. ಆ್ಯಂಡ್ ನಿಂಗೆ ಕಾಫಿ ಎಷ್ಟು? 47 rupees. ಆಚೆ 1 ಪ್ಲೇಟ್ ಇಡ್ಲಿ ಬರ್ತಿತ್ತು. ಏನು 1 ಲೀಟ್ರ್ ಹಾಲೇ ಬರ್ತಿತ್ತಾ? ಬಟ್ ಇವಾಗ ತೊಗೊಂಡು ಮಾಡೋಕ್ಕೆಲ್ಲ ಆಗಲ್ವಲ್ಲ. ಗೂಗಲ್ ಮ್ಯಾಪು ಯಾವುದೋ ರೋಡ್ ಕ್ಲೋಸ್ ಆಗಿತ್ತು, ಮೇನ್ ಹೈವೇ. ಮತ್ತು ಅಲ್ಲಿ ಸುತ್ಕೊಂಡು ಫೈನಲಿ ಇನ್ನೊಂದು ಹೈವೇಗೆ ಬಂದ್ವಿ. ನಂಗೆ ನಿದ್ದೆ ಬರ್ತಿದೆ ಆ್ಯಕ್ಚುಲಿ. ನಾನು ಮಲ್ಕೋತೀನಿ ಅಂದರೆ ಇವ್ರು ನೀನು ಮಲ್ಕೊಂಡ್ರೆ ನನ್ನ ಕಾರ್ ಸೈಡಿಗೆ ನಾನು ಮಲ್ಕೋತೀನಿ ಅಂತ. ಸೊ ಟ್ರೈಯಿಂಗ್ ನಾಟ್ ಟು ಸ್ಲೀಪ್, ಸೌಂಡ್ ಕೇಳ್ಕೊಂಡು. ಮುದ್ದು ಹೊಟ್ಟೆ ಹಸಿದಿದೆ. ಮನೇಲಿದ್ರೆ 3 ಗಂಟೆ 4 ಗಂಟೆ ಆದ್ರೂ ಊಟ ಮಾಡಲ್ಲ. ಈಗ ಜಸ್ಟ್ ಒಂದು ಅರ್ಧ ಗಂಟೆ ಇನ್ನೂ ಆಗಿಲ್ಲ, 110 ರೂಪಾಯಿ ಕೊಟ್ಟು ಮಾವಿನ ಜ್ಯೂಸ್ ಕುಡಿದು ಈಗ ಅದೇ ಹೊಟ್ಟೆ ಹಸುವಂತ ಇದೆಯಲ್ಲ, ಏನ್ ಹೇಳ್ಬೇಕು. ಹಸಿತಿದೆ, ನಾನೇನು ಮಾಡಲಿ. ಊಟ ಬ್ರೇಕ್. ಅವ್ನು ಸೌತ್ ಮಿಲ್ಸ್ ತೊಗೊಂಡಿದ್ದಾನೆ, ನಾನು ಜೀರಾ ರೈಸ್ ಆರ್ಡ್ರ್ ಮಾಡಿದ್ದೀನಿ. ಇನ್ನೊಂದು ದಿನ ಬರಬೇಕು. ಹೋಟೆಲ್ ನೈವೇದ್ಯಂ ಅಂತ. ಮುದ್ದು ಊಟ ಟೇಸ್ಟ್ ಹೆಂಗಿದೆ? ಓಕೆನಾ? ನಾನು ಜೀರಾ ರೈಸ್ ನೋಡೋಣ.
ನನ್ನ ಜೀರಾ ರೈಸ್ ಹೆಂಗೆ ಬರುತ್ತೆ ನೋಡ. ದೋಸೆ ಕೇಳಿದೆ, ದೋಸೆ ಇಲ್ಲ ಅಂದರು. ಸೊ ಜೀರಾ ರೈಸ್ ಆರ್ಡ್ರ್ ಮಾಡಿ ಊಟ ಆಯಿತು. ಆ್ಯಂಡ್ ಫೇವ್ರೆಟ್ ಬೀಡಾನು ತೊಗೊಂಡ್ವಿ. ಹೌದಾ, ಹೋಗ್ಲಿ ಬಿಡು. ಸೊ ಬೀಡ ತಿನ್ನೋ ಟೈಮ್. ಓಕೆ, ನಾನು ಬೀಡ ತಿಂತೀನಿ. ಆ್ಯಂಡ್ ಊಟದ ಬ್ರೇಕ್ ಆಯಿತು. ಸೊ ಇನ್ನು ಎಷ್ಟು ಇದೆ? 1 hour ತೋರಿಸ್ತಿದೆ ಅಲ್ವಾ? ಓಕೆ, ಸೊ ಇನ್ನು 1 hour ತೋರಿಸ್ತಿದೆ. ಸೊ ಬ್ಯಾಕ್ ವಿತ್ ಜರ್ನಿ. ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇವಾಗ ಹೊಸದಾಗಿ. ಸೊ ಸಖತ್ ಧೂಳು. ಸೊ ನೀವೇನಾದರೂ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಸ್ವಲ್ಪ ದೂರದಿಂದ 160 ಕಿಲೋಮೀಟರ್ ಅವೇ ಅನಿಸುತ್ತೆ ಧರ್ಮಸ್ಥಳಕ್ಕೆ. ಸೊ ಅಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಬೆಟರ್ ಟು ಕಮ್ ಆಫ್ಟರ್ ದಿಸ್. ಯಾವಾಗ ರೆಡಿ ಆಗುತ್ತೆ ಏನು ನನಗಂತೂ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ನೋಡಿದ್ರೆ ರೋಡ್ ರೆಡಿ ಇದೆ. ಮಧ್ಯ ರೆಡಿ ಮಾಡಬೇಕಷ್ಟೇ ಡಿವೈಡರ್. ಸೊ ಇನ್ನೊಂದು ಸ್ವಲ್ಪ ತಿಂಗಳು ಬಿಟ್ಟು ನೀವು ಪ್ಲ್ಯಾನ್ ಮಾಡ್ಬೋದು. ಅಷ್ಟರಲ್ಲಿ ರೆಡಿ ಆಗುತ್ತೆ ಅನಿಸುತ್ತೆ. ಅಲ್ಲಿ ಸ್ವಲ್ಪ ದೂರ ಬಿಟ್ಟರೆ ಇನ್ನು ರೋಡ್ಸ್ ಎಲ್ಲ ತುಂಬ ಸಖತ್ತಾಗಿದೆ. ಆ ಕಡೆ ಈ ಕಡೆ ಮರ. ಆ್ಯಂಡ್ ದ ಜರ್ನಿ ವಾಸ್ ಸೋ ನೈಸ್. ನಮಗೆ ಗೊತ್ತೇ ಆಗಿಲ್ಲ ಎಷ್ಟು ದೂರ ಬಂದ್ವಿ ನಾವು ಅಂತ. ಆ ಥರ ಇತ್ತು ರೋಡ್ಸ್ ಆ್ಯಂಡ್ ದ ಸೀನರಿ ಮಾತ್ರ. ವಿ ಟೋಟಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಮಳೆ ಕೂಡ ಸ್ಟಾರ್ಟ್ ಆಯಿತು. ಜೋರಾಗೆ ಬಂತು ಸ್ವಲ್ಪ ದೂರ. ಅಲ್ಲಿವರೆಗೂ ಸಣ್ಣ ಬರ್ತಾಯಿತ್ತು, ಬಟ್ ಸಡನ್ಲಿ ತುಂಬ ಜೋರಾಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ವೆದರ್ ಕೂಡ ತುಂಬ ಕೂಲಾಗಿ ತುಂಬ ಸಖತ್ತಾಗಿತ್ತು. KSRTC ಅವ್ರು ಯಾವಾಗಲೂ ನಂಗೆ ಅಡ್ಡ ಬರ್ತಾರಲ್ಲ. ಫೈನಲಿ ಬಂದ್ವಿ ಧರ್ಮಸ್ಥಳ ಗೇಟ್. ಸೊ ರೂಮ್ ಬುಕ್ ಮಾಡಿದ್ದೀವಿ. ರೂಮ್ಗೆ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಬೇಕು. ಬಟ್ ಮಳೆ ಜೋರಾಗಿ ಬರ್ತಿದೆ. ನೋಡೋಣ, ನಾವು ರೆಡಿ ಆಗೋಷ್ಟರಲ್ಲಿ ಮಳೆ ನಿಲ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ವೆದರ್ ಮಾತ್ರ ಸಖತ್ತಾಗಿದೆ, ಕೂಲಾಗಿ. ಸಮ್ಮರ್ಗೂ ಈ ವೆದರ್ಗೂ ಸಂಬಂಧನೇ ಇಲ್ಲ. ನೋಡಿ ಧರ್ಮಸ್ಥಳ ವ್ಯೂ. ಸೊ ಯಾವ ರೂಮ್ ಬುಕ್ ಮಾಡಿದ್ದೀವಿ ಏನೋ ನಂಗೆ ಗೊತ್ತಿಲ್ಲ, ಹೋದ್ಮೇಲೆ ವಿಡಿಯೋಲಿ ತೋರಿಸ್ತೀನಿ. ಸೊ ಇಲ್ಲಿ ರೂಮ್ ಬುಕ್ಕಿಂಗ್ ಬಂದ್ವಿ 5:30. ನಂಗೆ ಅವೈಲಬಲ್ ಇಲ್ಲ ಅಂದರು. ಈಗಿನ 4:45. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ರೂಮಿಗೆ. ಆ್ಯಂಡ್ ಚಳಿಗೆ ಮಳೆ. ನನ್ನ ಗಂಡ ಕಾಫಿ ತಗೊಂಡಿದ್ದಾನೆ. ಇಲ್ಲೆಲ್ಲ ನನ್ನೇ ನೋಡ್ತಿದ್ದಾರೆ. ವಿಯರ್ಡ್ ಫೀಲಿಂಗ್ ಆಗ್ತಿದೆ. ಸೊ ರೂಮ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ. ಆ್ಯಂಡ್ ಕ್ಯಾಶೇ ಬೇಕು. ಇಲ್ಲಿ UPI ಕೂಡ ಇಲ್ಲ. ಅದು ಒಂದು, ನೀವು ಧರ್ಮಸ್ಥಳಕ್ಕೆ ಬಂದು ರೂಮ್ ಬೇಕಂದರೆ ನೀವು ಹತ್ರ ಕ್ಯಾಶ್ ಇರಲೇಬೇಕು. ನಾವು ಕ್ಯಾಶ್ ತರೋ ಅಷ್ಟರಲ್ಲಿ ಬುಕ್ಕಿಂಗ್ ಕ್ಲೋಸ್ ಆಗಿಬಿಟ್ಟಿದೆ. ಸರ್ವರ್ ಅವೈಲೇಬಲ್ ಇಲ್ಲ. 5:30ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಅರ್ಧ ಗಂಟೆ ಟೈಮ್ ಪಾಸ್ ಮಾಡಬೇಕು. ಆ್ಯಂಡ್ ಕಾಫಿ ಬಂತು. ಇಲ್ಲೇ CCD ಇತ್ತು. ಸೊ ಚಳಿಗೆ ಬಿಸಿ ಬಿಸಿ ಕಾಫಿ. ಸೊ ವೆಯ್ಟ್ ಮಾಡೋಣ 5:30ವರೆಗೂ ರೂಮ್ಗೆ. ರೂಮ್ಗೆ ವೆಯ್ಟಿಂಗ್. ಫಸ್ಟಲ್ಲೇ ನಿಂತಿದ್ದಾನೆ. ಫಸ್ಟ್ ನೋಡೋಣ. ಇದು ನಾವು ಸ್ಟೇ ಆಗಿದ್ದಂಥ ಸ್ಟೇಯಲ್ಲಿ ಎಂಟ್ರೆನ್ಸ್ ರಜತಾದ್ರಿ ಅಂತ ಅದ್ರ ಹೆಸರು. ಆ ಬಿಲ್ಡಿಂಗ್ ನೇಮ್. ಸೊ ಸಖತ್ತಾಗಿತ್ತು. ನಂದು ಸೀರೆ ಉಟ್ಕೊಂಡು ಆದರೂ ಇವನು ಪಂಚೆ ಉಟ್ಕೊಂಡಿದ್ದು ಮಾತ್ರ ಮುಗ್ದಿಲ್ಲ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಸೊ ಗಾರ್ಜಿಯಸ್. ಸೊ ರೆಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಶೇಟ್, ನಾನು ಟ್ರೈಪಾಡ್ನ ಮೇಲೆ ತುಳಿದ್ಬಿಟ್ಟೆ, ಸಾರಿ. ಓಕೆ, ದಿಸ್ ಇಸ್ ದ ಸಾರಿ ಆ್ಯಂಡ್ ದಿಸ್ ಇಸ್ how I'm looking. So ready ನಾವು. ಈಚೆ ಮಳೆ ಬೇರೆ ಬರ್ತಿದೆ. ಆ್ಯಂಡ್ ಕೆಳಗಡೆ ನಂದು ಕ್ರೀಮ್ ಕಲರ್ ಇದೆ ಸಾರಿ. ಎಷ್ಟು ಗಲೀಜಾಗುತ್ತೋ ಏನೋ ಗೊತ್ತಿಲ್ಲ. ಮಳೆ ಬರ್ತಿದೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ 7:10. ಸೊ ಕಾರ್ ಪಾರ್ಕ್ ಮಾಡಿ ಗಾಡಿ
ಬಲಭಾಗದಿಂದ ಮುಂದೆ ಹೋಗಿ ಖರೀದಿ. ಸೊ ಇದು ಎಂಟ್ರಿ, ವಿ ಆರ್ ಟೇಕಿಂಗ್ ಎಂಟ್ರಿ. ಸೊ 8:15 ಕ್ಲೋಸು. ಸೊ 7 ಗಂಟೆಗೆ ಹೋಗ್ತಿದ್ದೀವಿ. ಎಂಟ್ರಿ ಇದೆಯಾ ಏನಾಗಿದೆ ಗೊತ್ತಿಲ್ಲ. ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ಧರ್ಮಸ್ಥಳನ, ಖುಷಿ ಆಗ್ತಿದೆ. ಫೈನಲಿ ಕ್ಯೂಗೆ ಎಲ್ಲಿ ಜಾಯ್ನ್ ಆಗೋದಂತ ಹುಡುಕಿ ಎಂಟ್ರಿ ಆದ್ವಿ. ಇವಾಗ 7:15. ಎಷ್ಟೊತ್ತಿಗೆ ಎಕ್ಸಿಟ್ ಆಗ್ತೀವೋ ಗೊತ್ತಿಲ್ಲ. ಎಷ್ಟು ಸುತ್ತಬೇಕು ಇಲ್ಲಿ ಅಂತ. ಸೊ ಎಷ್ಟೊತ್ತಿಗೆ ದರ್ಶನ ಮುಗಿಯೋದು ಗೊತ್ತಿಲ್ಲ. ಎಲ್ಲ ಅಪ್ಡೇಟ್. ಇಲ್ಲಿ ನಿಮಗೆ ಸುಸ್ತಾದರೆ ಕುತ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ದರ್ಶನದ ಕ್ಯೂನ ಕಂಟಿನ್ಯೂ ಮಾಡ್ಬೋದು. ಈಗ ವಯಸ್ಸಾದವ್ರಿಗೆಲ್ಲ ಅಷ್ಟು ದೂರದಿಂದ ನಡ್ಕೊಂಬಂದು ಸುಸ್ತಾಗಿರುತ್ತಲ್ಲ. ಸೊ ಇವಾಗ ಇದು ಹೊಸದಾಗಿ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಅಲ್ವಾ ಮುದ್ದು? ದೇವಸ್ಥಾನದ ಒಳಗೆ ಎಂಟರ್ ಆಗಿದ್ದೀವಿ. ಅಲ್ಲಿಂದ ಎಂಟ್ರಿ, ಮೇನ್ ಎಂಟ್ರಿ. ಅಲ್ಲಿನ ಫುಲ್ ಕ್ಯೂ ಇದೆ. ಸೊ ಇವಾಗ ಟೈಮ್ 9 o'clock. 7:15 ಹಂಗೆ ಒಳಗೆ ಹೋಗಿ 9ಗೆ ಆಚೆ ಬಂದಿದ್ದೀವಿ. ದರ್ಶನ, ಊಟ ಎಲ್ಲ ಆಯಿತು. ದರ್ಶನವೂ ಚೆನ್ನಾಗಾಯಿತು. ಸಂಜೆ ಆಗಿದ್ದರಿಂದ ಅಷ್ಟು ರಶ್ ಇರಲಿಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ ಎಲ್ಲ ಚೆನ್ನಾಗಾಯಿತು. ದೇವರ ದರ್ಶನ ಆಗಿ ಊಟ ಆಗಿ ಇಲ್ಲಿ ಶಾಪಿಂಗಿಗೆ ಅಂತ ಬಂದ್ವಿ. ಶಾಪಿಂಗ್ ಇಲ್ದಿದ್ರೆ ಆಗುತ್ತಾ ಗರ್ಲ್ಸ್ ಅಂದಮೇಲೆ. ಸೊ ದೇವ್ರ ಫೋಟೋ ಯಾವುದಾದ್ರೂ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡ್ತಿದ್ದೆ. ದೇವ್ರ ಫೋಟೋ ಮತ್ತು ನನಗೆ ನಾರ್ಮಲ್ ಬ್ಯಾಂಗಲ್ಸ್ ಎಲ್ಲ ರಥಗಳು ನಿಂತಿದೆ. ಇದು ಬಳ್ಳಾರಿ ಜಲ್ಲಕೋಟೆ ಅಂತೆ, ಶ್ರೀ ಮಲ್ಲೇಶ್ವರ ಸ್ವಾಮಿ ರಥ ಇದು. ನೆಕ್ಸ್ಟು ಇದು ಹಾಸನ ಜಿಲ್ಲಾ ಅರಸೀಕೆರೆ ಮಾಳೇಕಲ್ ತಿರುಪತಿ ಅಂತ ಶ್ರೀ ವೆಂಕಟೇಶ್ವರ ವ್ರತ. ಇದು ಅಮೃತೇಶ್ವರ ವ್ರತ ಅಂತೆ. ಸೊ ಅಮೃತೇಶ್ವರ ವ್ರತ ಆ್ಯಂಡ್ ಇದೆಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಇದು ನೋಡೇ ಇರಲಿಲ್ಲ. ನೋಡಿರೋದು ನೆನಪಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ ಹೊಸ್ದಾಗಿ ಮಾಡಿದಾರ ಅಥವಾ ಮುಂಚೆ ಇತ್ತು ಅಂತ. ಸೊ ದೇವಸ್ಥಾನಕ್ಕೆ ಆಪೋಸಿಟ್ ರೋಡಲ್ಲಿ ಈ ರಥಗಳಿದೆ. ಸೊ ಈಗ ಮತ್ತೆ ರೂಮಿಗೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಆಯಿತು, ಸಖತ್ತಾಗಾಯಿತು. ಆ್ಯಕ್ಚುಲಿ ನಾಳೆ ನನ್ನ ಬರ್ಡೇ. ಸೊ ನನ್ನ ಬರ್ಡೇಗೆ ಧರ್ಮಸ್ಥಳಕ್ಕೆ ಕರ್ಕೊಂಬರ್ಬೇಕು ಅಂತ ಅವನ ಆಸೆ ಆಗಿತ್ತು. ಸೊ ಆ ಥರ. ಸೊ ನಾಳೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸೌದಡ್ಕ ಟೆಂಪಲ್ಗೆಲ್ಲ ಹೋಗ್ತಾ ಇದ್ದೀವಿ. 17th ಇವತ್ತು ಧರ್ಮಸ್ಥಳ ದರ್ಶನ ಆಯಿತು, ದೇವ್ರ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ದಿಸ್ ಇಸ್ ದ ಎಂಡ್ ಆಫ್ ಪಾರ್ಟ್ 1 ವ್ಲಾಗ್. ಸೊ ಪಾರ್ಟ್ 2 ಅಲ್ಲಿ ನಾಳೆ ಏನೇನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಡೇ ಫುಲ್ ಹೆಂಗಿರುತ್ತೆ ಅಂತ ಕವರ್ ಮಾಡ್ತೀನಿ. ಸೊ ಪಾರ್ಟ್ 2 ನೋಡೋದು ಮರಿಬೇಡಿ. ಆ್ಯಂಡ್ ಪಾರ್ಟ್ 2 ಅಲ್ಲಿ ಇವತ್ತು ನಾನು ಧರ್ಮಸ್ಥಳದಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ಹಾಕಿರ್ತೀನಿ. ಸೊ ಇವಾಗ ನಂಗೆ ವೀಡಿಯೋ ಮಾಡೋಕ್ಕೆ ಪೇಷನ್ಸ್ ಇಲ್ಲ. ಕ್ಯೂ ಅಲ್ಲಿ ನಡೆದು ಕೈ ಕಾಲೆಲ್ಲ ಸಖತ್ ನೋದಿದೆ. ಸೊ ಮಲ್ಕೊಬೇಕನ್ನಿಸ್ತಿದೆ, ಬೇಗ ಡ್ರೆಸ್ ಚೇಂಜ್ ಮಾಡಿ ನಿದ್ದೆ ಮಾಡ್ಬೇಕನ್ನಿಸ್ತಿದೆ. ಸೊ ನಂಗೆ ವೀಡಿಯೋ ಮಾಡೋಷ್ಟು ಟೈಮ್ ಆ್ಯಂಡ್ ಪೇಷನ್ಸ್ ಎರಡೂ ಇಲ್ಲ. ಅದಕ್ಕೋಸ್ಕರ ಅದನ್ನು ಪಾರ್ಟ್ 2 ಅಲ್ಲಿ ಇಂಕ್ಲೂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ರೆಡಿ ಆದಾಗ ಆ ವಿಡಿಯೋ ಕವರ್ ಮಾಡ್ತೀನಿ. ಸೊ ಅದನ್ನು ಪಾರ್ಟ್ 2 ಅಲ್ಲಿ ನೋಡೋದು ಮರಿಬೇಡಿ. ಸೊ ಲವ್ ಯು ಆಲ್. ದಿಸ್ ವಾಸ್ ದ ಬೆಸ್ಟ್ ಬರ್ತ್ಡೇ ಎವರ್. ಯಾಕಂದರೆ ಈ ದೇವಸ್ಥಾನಕ್ಕೆ ನಮ್ಮಪ್ಪ ಕರ್ಕೊಂಬರ್ತಿದ್ರು ವರ್ಷ. ಸೊ ಅವರಾದಮೇಲೆ ಇಟ್ಸ್ ಹಿಮ್ ಹೂ ಹ್ಯಾಸ್ ಬಾಟ್ ಮೀ ಟು ದಿಸ್ ಟೆಂಪಲ್. ಸೊ ದಿಸ್ ಬರ್ಡೇ ಈಸ್ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ. ಆ್ಯಂಡ್ ದರ್ಶನ ಎಲ್ಲ ಸಖತ್ತಾಗಾಯಿತು. ತುಂಬ ಮನಸ್ಸಿಗೆ ಒಂಥರ ಖುಷಿಯಾಗ್ತಿದೆ. ಇಟ್ ವಾಸ್ ಸೋ ನೈಸ್. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ. ಬಾಯ್.